ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜನವರಿ 21ರ ಟಾಪ್ 30 ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗೆ ನಾವು 2025ರ ಟಾಪ್ 700 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಸರಣಿಯನ್ನು ಸಹ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಆಲ್ರೆಡಿ 3 ಪಾರ್ಟ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ 3 ಭಾಗಗಳಲ್ಲಿ ನಾವು 3 ಪ್ರಶ್ನೆಗಳನ್ನ ನೋಡ್ಕೊಂಡಿರ್ತೀವಿ. ಅಂದರೆ ಇನ್ನೂ ಸಹ 4 ಪಾರ್ಟ್ಗಳನ್ನು ನೋಡ್ಕೊಳ್ಳೋದು ಬಾಕಿ ಇದೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿವರೆಗೂ ಈ 3 ಭಾಗಗಳನ್ನು ಯಾರು ನೋಡ್ಕೊಂಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗೇ ಆಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ಗೆ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ ನೀವು ಬರೆದ್ರೂ ಸಹ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ನಿಮಗೆ ನೋಡೋಕೆ ಸಿಗ್ತವೆ, ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಅದು ಪ್ರೂಫ್ ಸಹ ನಿಮ್ಗೆ ಹೇಳ್ತೇನೆ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ವಿನಂತಿ ಏನು ಅಂತಂದರೆ ದ ಡೈಲಿ ಕರೆಂಟ್ ಅಫೇರ್ಸನ್ನು ಸಹ ಫಾಲೋ ಮಾಡ್ತಾ ಬನ್ನಿ, ಓಕೆ? ಸೊ ಅಲ್ಲಿಂದ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಸಹ ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ, ಓಕೆ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳಿದ್ದೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಹಿಂದಿಯೇತರ ಭಾಷೆಗಳಲ್ಲಿನ ಅತ್ಯುತ್ತಮ ಕೃತಿಗಳಿಗಾಗಿ ಸಂಮೋಳಿ ಇಲೆಯಕ್ಕಿ ಬಿರುದು ಶಾಸ್ತ್ರೀಯ ಭಾಷಾ ಸಾಹಿತ್ಯ ಪ್ರಶಸ್ತಿ ಘೋಷಿಸಿದ ರಾಜ್ಯ ಸರ್ಕಾರ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಸರ್ ಇದನ್ನು? ಕರ್ನಾಟಕ, ಈ ಒಂದು ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ. ಏನು? ಹಿಂದಿಯೇತರ ಭಾಷೆಗಳಲ್ಲಿನ ಅತ್ಯುತ್ತಮ ಕೃತಿಗಳಿಗಾಗಿ. ಯಾವುದು? ಹಿಂದಿಯೇತರ ಭಾಷೆಗಳಿಗೆ. ಸೊ ಮೀನ್ಸ್ ಹಿಂದಿಯನ್ನು ಹೊರತುಪಡಿಸಿ ಈ ಒಂದು ಸಂಮೋಳಿ ಇಲಯಕ್ಕಿ ಬಿರುದು ಎಂಬ ಒಂದು ಪ್ರಶಸ್ತಿಯನ್ನು ನೀಡ್ತಾರಂತೆ. ಮೀನ್ಸ್ ಶಾಸ್ತ್ರೀಯ ಭಾಷಾ ಸಾಹಿತ್ಯ ಪ್ರಶಸ್ತಿಯನ್ನು ನೀಡ್ತಾರಂತೆ. ಸೊ ಆ ರೀತಿ ಒಂದು ಪ್ರಶಸ್ತಿಯನ್ನು ನೀಡೋಕ್ಕೆ ಹೊರಟಿರತಕ್ಕಂಥ ಒಂದು ಹೊಸ ರಾಜ್ಯ ಯಾವುದು ಅಂತ ಹೇಳಿದ್ರೆ ಯಾವಾಗಲೂ ಹೇಳಬೇಕಾಗುತ್ತೆ ಸರ್ ತಮಿಳುನಾಡು ರಾಜ್ಯ. ಯಾವುದೇ ಒಂದು ತಮಿಳುನಾಡು ರಾಜ್ಯ ಅಂತ ಹೇಳ್ತೀವಿ ಸರ್, ಯಾವುದು? ತಮಿಳುನಾಡು, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ 2025-26ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಬಾರಿಗೆ ಗೆದ್ದ ತಂಡ ಯಾವುದು ಅಂತ ಕೇಳಿದ್ರೆ, ಓಕೆ? ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ಮೊದಲ ಬಾರಿಗೆ ಗೆದ್ದಿದೆ ಅಂತ ಈ ಒಂದು ತಂಡ ಯಾವುದು ಸರ್? ಸೌರಾಷ್ಟ್ರ, ಕರ್ನಾಟಕ, ವಿದರ್ಭ ಮತ್ತು ಮುಂಬೈ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಹೇಳ್ಬೋದಾ? ಸರಿ, ಯಾವುದು? ಕರ್ನಾಟಕವಾ? ಕರ್ನಾಟಕ ಅಲ್ಲ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ವಿದರ್ಭ ಅಂತ ಹೇಳಿದ್ವಿ, ಓಕೆ? ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಸ್ಪೋರ್ಟ್ಸ್ ಇದೆ, ಅದನ್ನು ಕರೆಂಟ್ ಅಫೇರ್ಸಲ್ಲಿ ಇದೆ. ಸೊ ಅದಕ್ಕೆ ಇದನ್ನು ಕೇಳ್ತಾನೆ. ಅದೇ ಇನ್ನೊಂದೇನಿದೆ, ಮೊದಲ ಬಾರಿಗೆ ಇದೆ. ಸೊ ಅದಕ್ಕೆ ಕೇಳ್ತಾನೆ. ಅದನ್ನು ಸರ್ ಹಾಗಾದರೆ ಹೋದ ವರ್ಷ ಯಾವ್ದು ಗೆದ್ದಿತ್ತು? ಸ್ಟೇಟ್ಮೆಂಟಲ್ಲಿ ಕೊಡ್ಬೋದಲ್ಲ ಸರ್, ಇದನ್ನು ಕೊಡ್ಬೋದು, ಇನ್ನೊಂದು ಸ್ಟೇಟ್ಮೆಂಟಲ್ಲಿ ಕೊಡ್ಬೋದು ನಿಮಗೆ. ಯಾವುದು? 24-25ರ ಒಂದು ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳ್ಬೋದಲ್ಲ ನಿಮಗೆ, ತಂಡ ಯಾವುದು ಅಂತ ಕೇಳ್ಬೋದಲ್ಲ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ವಿಜಯ ಆಗಿರ್ತಕ್ಕಂಥ ತಂಡ ಯಾವುದು ಅಂದರೆ ಹೋದ ವರ್ಷ ಕರ್ನಾಟಕ ಆಗಿತ್ತು. ಈ ವರ್ಷ ಯಾವುದಾಗಿದೆ ಸರ್? ವಿಜಯ ವಿದರ್ಭ, ಓಕೆ? ವಿ ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ, ಓಕೆ? ವಿಕ್ಟ್ರಿ ಅಂತ ಹೇಳ್ತೀವಿ, ಓಕೆ? ಸೊ ಯಾರ್ದು? ಈ ಒಂದು ವಿದರ್ಭ ಅವರದಾಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ 2026ರಲ್ಲಿ ಪುರುಷರ ಏಕಲ ಪ್ರಶಸ್ತಿಯನ್ನು ಗೆದ್ದ ಲಿನ್ ಚುನ್ ಈ ಯಾವ ದೇಶದವರು ಅಂತ ಕೇಳಿದ್ರೆ, ಓಕೆ? ಏನು ಗೆದ್ದರೆ ಇವರು? ಇಂಡಿಯಾ ಓಪನ್ ಸೂಪರ್ 750 ಬ್ಯಾಡ್ಮಿಂಟನಲ್ಲಿ 2026ರ ಪುರುಷರ ಏಕಲ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಾರೆ ಇವರು. ಯಾರು? ಈ ಒಂದು ಲಿನ್ ಚುನ್ ಈ ಅವರು ಯಾವ ದೇಶದವರಾಗಿದ್ದಾರೆ ಸರ್ ಹಾಗಾದರೆ ಇವರು? ಯಾವ ದೇಶದವರು ಅಂತ ಕೇಳಿದ್ರೆ ಈ ಒಂದು ತೈವಾನ್ ದೇಶದವರು. ಮೀನ್ಸ್ ಈ ಒಂದು ಚೈನೀಸ್ ತೈಪೆ ದೇಶದವರು ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಚೈನೀಸ್ ತೈಪೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಧ್ಯಮ ಕ್ಯಾಲಿಬರ್ ಮದ್ದುಗುಂಡು ತಯಾರಿಕಾ ಸೌಲಭ್ಯವನ್ನು ಅಮ್ಯುನಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ ಸರ್. ಯಾವುದು? ಈ ಒಂದು ಮದ್ದುಗುಂಡು ತಯಾರಿಕಾ ಸೌಲಭ್ಯವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್? ಬೆಂಗಳೂರು, ಪುಣೆ, ನಾಗ್ಪುರ ಮತ್ತು ಹೈದರಾಬಾದಲ್ಲಿ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್ ಇದನ್ನು? ಎಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಇದು ನಾಗ್ಪುರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ? ಒಂದು ನಾಗ್ಪುರದಲ್ಲಿ ಉದ್ಘಾಟನೆ ಇದನ್ನು ಮಾಡಿದ್ದಾರೆ ಸರ್. ಎಲ್ಲಿ? ಒಂದು ನಾಗ್ಪುರದಲ್ಲಿ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಭಾರತ ಸೇನೆಯು ಆರಂಭಿಸಿದ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದ್ದಾನೆ ಸರ್ನಾ. ಸೊ ಏನಾಗಿದೆ ಇದು ಹೆಸರು ಸರ್? ಆಪರೇಷನ್ ವಿಜಯ್, ಆಪರೇಷನ್ ಟ್ರಾಶಿವನ್, ಆಪರೇಷನ್ ಸರ್ಪವಿನಾಶ್, ಆಪರೇಷನ್ ಡಿ ಏನಿದೆ ಅಂದರೆ ಈ ಒಂದು ಆಪರೇಷನ್ ರಕ್ಷಕ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಆಪರೇಷನ್ ಟ್ರಾಶಿವನ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಆಪರೇಷನ್ ಟ್ರಾಶಿವನ್ ಅನ್ನೋದು ಈ ಭಾರತೀಯ ಸೇನೆಯು ಆರಂಭಿಸಿರತಕ್ಕಂಥ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಆಗಿದೆ. ಎಲ್ಲಿ ಅದನ್ನು ಆರಂಭ ಮಾಡಿದೆ ಇದನ್ನು ಸರ್? ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರ್. ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಅಂದರೆ ಅನಂತನಾಗ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರ್. ನಿಮಗೆ ಅದು ಸಹ ನಿಮಗೆ ಕಂಡುಬರೋದಿಲ್ಲ ಅಂದರೆ ಇದೇ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IIT ಮದ್ರಾಸ್ ಮತ್ತು IBM ಸಹಯೋಗದೊಂದಿಗೆ ಬೃಹತ್ ಕ್ವಾಂಟಮ್ ಸ್ಕಿಲ್ಲಿಂಗ್ ಕೋರ್ಸನ್ನು ಪ್ರಾರಂಭಿಸಲು ಸಿದ್ಧವಾಗಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ ಸರ್. ಯಾವುದು? IIT ಮದ್ರಾಸ್ ಮತ್ತು IBM ಸಹಯೋಗದೊಂದಿಗೆ ಬೃಹತ್ ಕ್ವಾಂಟಮ್ ಸ್ಕಿಲ್ಲಿಂಗ್ ಅನ್ನು ಪ್ರಾರಂಭಿಸಲು ಸಿದ್ಧವಾಗಿರ್ತಕ್ಕಂಥ ರಾಜ್ಯ ಯಾವುದು ಸರ್? ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ. ಯಾವುದು ಹೇಳ್ಬೋದಾ ಸರ್? ಏನು ಸರ್ ಇಷ್ಟು ಈಸಿ ಕ್ವಶನ್ ಕೇಳ್ತೀರಾ? ಯಾವುದು ಸರ್? ತಮಿಳುನಾಡು ಅಲ್ಲ. ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಆಂಧ್ರ ಪ್ರದೇಶ ಆಗುತ್ತೆ, ಓಕೆ? ಸೊ ಮದ್ರಾಸ್ ಅಂದರೆ ತಮಿಳುನಾಡು ಅಂತ ಆನ್ಸರ್ ಹಾಕಬೇಡಿ ಇಲ್ಲಿ. ಸೊ ಇಲ್ಲಿ ಯಾವುದಿದೆ ಅಂದರೆ ಈ ಒಂದು ಆಂಧ್ರ ಪ್ರದೇಶ ಇದೆ, ಓಕೆ? ಯಾವುದು? ಈ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 86ನೇ ಅಖಿಲ ಭಾರತ ಪೀಠಾಸೇನಾಧಿಕಾರಿಗಳ ಸಮ್ಮೇಳನ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳ್ತಾನೆ, ಓಕೆ? ಯಾವುದು? ಈ ಒಂದು ಅಖಿಲ ಭಾರತ ಪೀಠಾಸೇನಾಧಿಕಾರಿಗಳ ಸಮ್ಮೇಳನ ಯಾವ ನಗರದಲ್ಲಿ ನಡೆದಿದೆ? 86ನೇದಿದೆ. ಯಾವ ನಗರ ಸರ್? ನವದೆಹಲಿ, ಲಕ್ನೋ, ವಾರಣಾಸಿ ಮತ್ತು ಮುಂಬೈ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಯಾವುದು? ಲಕ್ನೋ ಅಂತ ಹೇಳ್ತೇವೆ, ಓಕೆ? ಯಾವುದು?
ಸರ್ ದಿಸ್ ಇಸ್ ಲಕ್ನೋ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಮಹಿಳಾ ಏಕಲ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಓಕೆ, ಯಾರು ಗೆದ್ದಿದ್ದಾರೆ ಸರ್ ಮಹಿಳೆಯರಲ್ಲಿ? ಅವಾಗಲೇ ಚೈನೀಸ್ ತಪ್ಪಿ ಅವರೊಬ್ಬರು ಗೆದ್ದಿದ್ರು. ಸೊ ಇಲ್ಲಿ ಮಹಿಳೆಯರು ಯಾರು ಗೆದ್ದಿದ್ದಾರೆ ಯಾರು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗತ್ತೆ ಸರ್, ಈ ಆ್ಯನ್ ಸೆ ಯಂಗ್ ಅವರು. ಓಕೆ, ಯಾರು ಅಂದರೆ ಈ ಒಂದು ಆ್ಯನ್ ಸೆ ಯಂಗ್ ಅವರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಮಧ್ಯಪ್ರದೇಶದ ನಿಮಾಚ್ ಜಿಲ್ಲೆಯಲ್ಲಿ ಮಕ್ಕಳ ಸಾವು ಮತ್ತು ಸೋಂಕಿಗೆ ಕಾರಣವಾಗಿರುವ ಗುಲಯನ್ ಬ್ಯಾರೆ ಸಿಂಡ್ರೋಮ್ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುವ ಅಸ್ವಸ್ಥತೆಯಾಗಿದೆ ಅಂತ ಕೇಳಿದ್ರೆ ಸರ್ ಯಾವುದು? ಈ ಒಂದು GBS ಸಿಂಡ್ರೋಮ್, ಈ ಒಂದು ಗುಯಲ್ ಬ್ಯಾರೆ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿ ಕಂಡು ಬಂದಿದೆ? ಈ ಒಂದು ನಿಮಾಚ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಸರ್, ಮಧ್ಯಪ್ರದೇಶದಲ್ಲಿ. ಸೊ ಹಾಗಾದರೆ ಇದು ಯಾವುದರ ಮೇಲೆ ಇದು ಪರಿಣಾಮ ಬೀರುತ್ತೆ ಸರ್? ಇದು ನ್ಯೂರಲಾಜಿಕಲ್ ಡಿಸಾರ್ಡರ್ ಆಗಿದೆ. ಸೊ ಇದು ನರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, UGC ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕಾಗಿ ಯಾವ ಕೇಂದ್ರಗಳ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಕೇಂದ್ರಗಳ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಿದೆ? ಯಾವುದು? ಈ ಒಂದು UGC. ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಮಾನಸಿಕ ಆರೋಗ್ಯ ಮತ್ತು ಕಲ್ಯಾಣ ಕೇಂದ್ರಗಳು ಅಂತ ಹೇಳಿದ್ವಿ ಸರ್. ಯಾವುದು? ಈ ಒಂದು ಮಾನಸಿಕ ಆರೋಗ್ಯ ಮತ್ತು ಕಲ್ಯಾಣ ಕೇಂದ್ರಗಳು. ವಿದ್ಯಾರ್ಥಿಗಳು ಓದಿ ಹುಚ್ಚಾಗ್ತಾ ಇದ್ದಾರೆ, ಸೊ ಅದಕ್ಕೆ ಈ ಒಂದು ಮೆಂಟಲ್ ಹೆಲ್ತ್ ಮತ್ತು ವೆಲ್ನೆಸ್ ಸೆಂಟರ್ಗಳನ್ನು ಓಪನ್ ಮಾಡಿರಿ ಅಂತ ಹೇಳಿದ್ದಾರೆ ಸರ್. ಯಾವುದು? ಈ ಒಂದು UGC. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO ಏಪ್ರಿಲ್ 2026ರಿಂದ ಹಣವನ್ನು ಹಿಂಪಡೆಯಲು ಯಾವ ಹೊಸ ಸೌಲಭ್ಯವನ್ನು ಪರಿಚಯಿಸಲಿದೆ ಅಂತ ಹೇಳಿದ್ದೇನೆ ಸರ್. ಯಾವ ಒಂದು ಹೊಸ ಸೌಲಭ್ಯವನ್ನು ಪರಿಚಯಿಸಲಿದೆ? ಯಾವುದು ಹೇಳ್ಬೋದಾ? ಯಾವುದು ಸರ್? ದಿಸ್ ಇಸ್ ದ ಬೆಸ್ಟ್. ಯಾವುದಿದೆ? ಈ ಒಂದು UPI ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು UPIನ ಪರಿಚಯಿಸಲಿದೆ. ಓಕೆ, ಈ EPF ಏನಿದೆ ಅಲ್ವಾ, ಸೊ ಇದನ್ನು ರಿಟರ್ನ್ ಮಾಡ್ಕೊಳ್ಳೋದು ಅದು ಇದು ಅಂತ ಜಾಸ್ತಿ ದ ಪ್ರೊಸೆಸ್ ಹೆವಿ ಇದೆ, ಕೆಟ್ಟ ಕಾಟ ಆಗುತ್ತೆ. ಓಕೆ, ಸೊ ಏನು ನನ್ನ ದುಡ್ಡು ನನಗೆ ಬರ್ತಿಲ್ವಾ ಹೋಗ್ಲಿ ಬಿಡೋ ಅಂತ, ಸೊ ಆ ಲೆವೆಲ್ ಫೀಲ್ ಆಗುತ್ತೆ. ಬಟ್ ಇನ್ನು ಮುಂದೆ ಅದಕ್ಕೆ ಸ್ವಲ್ಪ ಈಸಿಯಾಗಿ ತರಬೇಕು ಅಂತ ಮಾಡ್ತಾ ಇದ್ದಾರೆ. ಯಾವುದನ್ನು? ಈ ಒಂದು UPIನ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವುಡ್ ಮೆಕೆನ್ಸಿಯ ಜಾಗತಿಕ ಶ್ರೇಯಾಂಕ 2025ರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಸೌರ ಮಾಡ್ಯೂಲ್ ತಯಾರಿಕಾ ಕಂಪನಿ ಯಾವುದು ಅಂತ ಕೇಳಿದ್ರೆ. ಓಕೆ, ಯಾವುದು? ಒಂದು ಈ ಒಂದು ವುಡ್ ಮೆಕೆನ್ಸಿಯ ಜಾಗತಿಕ ಶ್ರೇಯಾಂಕದಲ್ಲಿ ಪಡೆದಿರತಕ್ಕಂಥ ಮೊದಲ ಒಂದು ಸೌರ ಕಂಪನಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಅದಾನಿ ಸೋಲಾರ್ ಅವರು ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಅದಾನಿ ಸೋಲಾರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಅದಾನಿ ಸೋಲಾರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಯಾವ ದೇಶಕ್ಕೆ ಅಧ್ಯಕ್ಷರಾಗಿದ್ದಾರೆ ಸರ್? ಎಷ್ಟು ಉದ್ದ ಇದೆ ಸರ್ ಇವ್ರ ಹೆಸರು. ಸೊ ದೇಶದ ಹೆಸರು ಸಹ ಅಷ್ಟೇ ಉದ್ದ ಇದೆ ನೋಡಿ. ಯಾವುದು? ಈ ಒಂದು UAE ಅಂತ ಹೇಳ್ತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಸರ್? ಈ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರು ಆಗಿದ್ದಾರೆ. ಯಾವ ದೇಶದ ಅಧ್ಯಕ್ಷರು? UAE ದೇಶದ ಅಧ್ಯಕ್ಷರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಿರ ಸಮಿತಿಯ 88ನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೇಂದ್ರದ ಪರಿಸರ ಸಚಿವ ಯಾರು ಅಂತ. ಯಾರು ಸರ್ ಇವರು ಪರಿಸರ ಸಚಿವರು? ಯಾರು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ಈ ಭೂಪೇಂದ್ರ ಯಾದವ್ ಅವರು. ಓಕೆ, ಭೂಪೇಂದ್ರ ಯಾದವ್ ಅವರು ಪರಿಸರ ಸಚಿವರಾಗಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ, 11ನೇ ಅಜಂತಾ ಎಲ್ಲೋರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಪದ್ಮಪಾಣಿ ಪ್ರಶಸ್ತಿಗೆ ಭಾಜನರಾದ ದಂತಕಥೆ ಸಂಗೀತಕಾರ ಯಾರು ಅಂತ ಕೇಳಿದ್ದೇನೆ ಸರ್. ಯಾರು ಭಾಜನರಾಗಿದ್ದಾರೆ ಇದಕ್ಕೆ? ಯಾರು ಅಂತ ಕೇಳಿದ್ರೆ ನಮ್ಮ ಇಳಿಯರಾಜ ಅವರು. ಯಾರು? ಇಳಿಯರಾಜ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದ್ವೈವಾರ್ಷಿಕ ವಿಮಾನಯಾನ ಪ್ರದರ್ಶನ ವಿಂಗ್ಸ್ ಇಂಡಿಯಾ 2026 ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದೇನೆ ಸರ್. ಎಲ್ಲಿ ನಡೆಯಲಿದೆ ಈ ಒಂದು ದ್ವೈವಾರ್ಷಿಕ ವಿಮಾನ ಪ್ರದರ್ಶನ ವಿಂಗ್ಸ್ ಇಂಡಿಯಾ 2026 ಎಲ್ಲಿ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗಿದೆ ಸರ್, ನಮ್ಮ ಈ ಬೇಗಂಪೇಟೆ ವಿಮಾನ ನಿಲ್ದಾಣ ಎಲ್ಲಿ? ಈ ಒಂದು ಹೈದರಾಬಾದಲ್ಲಿ ಕಂಡು ಬರುತ್ತೆ ಸರ್. ಎಲ್ಲಿ? ಈ ಒಂದು ಬೇಗಂಪೇಟೆ ವಿಮಾನ ನಿಲ್ದಾಣದಲ್ಲಿ ಈ ಒಂದು ವಿಂಗ್ಸ್ ಇಂಡಿಯಾ ಎಂಬ ಒಂದು ಪ್ರದರ್ಶನ ನಡೆಯಲಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಕರಾಟೆ ಸರಣಿ ಎ ವರ್ಲ್ಡ್ ಕರಾಟೆ ಸೀರೀಸ್ ಎನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಓಕೆ, ಮೊದಲ ಅಂತ ಇದೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಭಾರತದ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೊದಲ ಮಹಿಳೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು ಇವರು? ಯಾರಾಗ್ತಾರೆ ಸರ್? ಯಾರು ಅಂತಂದರೆ ನಮ್ಮ ಅಲಿಶಾ ಚೌಧರಿ ಅವರು. ಯಾರು? ನಮ್ಮ ಅಲಿಶಾ ಚೌಧರಿ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಅಲಿಶಾ ಚೌಧರಿ ಅವರು. ವರ್ಲ್ಡ್ ಕರಾಟೆ ಸೀರೀಸ್ ಏನಲ್ಲಿ ಪದಕವನ್ನು ಗೆದ್ದಿರ್ತಕ್ಕಂಥ ಭಾರತ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಓಕೆ, ಅಲಿಶಾ ಚೌಧರಿ ಅವರು. ಓಕೆ, ಸೊ ಏನೋ ಜಾಸ್ತಿ ನಕರ ಮಾಡುವಾಗಿಲ್ಲ ಅವ್ರ ಮುಂದೆ. ಯಾರ ಮುಂದೆ? ಈ ಒಂದು ಅಲಿಶಾ ಚೌಧರಿ ಅವ್ರ ಮುಂದೆ. ಓಕೆ, ಯಾಕಂದರೆ ಅವ್ರಿಗೆ ಕರಾಟೆ ಗೊತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮೊದಲ ಬಾರಿಗೆ ಪ್ರದರ್ಶನಗೊಳ್ಳಲಿರುವ ಹೊಸ ಕಮಾಂಡ್ ಬೆಟಾಲಿಯನ್ ಯಾವುದು ಅಂತ ಕೇಳಿದ್ರೆ ಓಕೆ, ಯಾವ ಬೆಟಾಲಿಯನ್ ಸರ್ ಇದು? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ನಮ್ಮ ಭೈರವ. ಯಾವುದು? ಕಾಲಭೈರವ ಅಲ್ಲ, ನಮ್ಮ ಭೈರವ ಬೆಟಾಲಿಯನ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ನಮ್ಮ ಭೈರವ ಬೆಟಾಲಿಯನ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದ ಸ್ಟಾರ್ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ಫೈರ್ಡ್ ಗ್ಯಾಂಬಿಟ್ 2026 ಇನ್ಸ್ಪೈರ್ಡ್ ಅಲ್ವಾ? ಓಕೆ, ಇನ್ಸ್ಪೈರ್ಡ್ ಗ್ಯಾಂಬಿಟ್ 2026 ಜಂಟಿ ಮಿಲಿಟರಿ ವ್ಯಾಯಾಮವು ಅಮೆರಿಕ ಮತ್ತು ಯಾವ ದೇಶದ ನಡುವೆ ನಡೆಯಿತು ಅಂತ ಕೇಳ್ತೇನೆ. ಓಕೆ, ಇನ್ಸ್ಪೈರ್ಡ್ ಗ್ಯಾಂಬಿಟ್ 2026 ಯಾವ ದೇಶದ ಮಧ್ಯೆ ನಡೆದಿದೆ ಸರ್ ಇದು? ಯಾವ ದೇಶ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ನಮ್ಮ ಭಾರತ ಅಲ್ಲ, USA ಮತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ. ಓಕೆ, ಯಾವುದೋ ಒಂದು USA ಮತ್ತು ಪಾಕಿಸ್ತಾನದ ಮಧ್ಯೆ ಈ ಒಂದು ಇನ್ಸ್ಪೈರ್ಡ್ ಗ್ಯಾಂಬಿಟ್ 2026 ಒಂದು ವ್ಯಾಯಾಮ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಭಾರತವು ಇತ್ತೀಚೆಗೆ ಯಾವ ದೇಶದಿಂದ ಆಮದು ಮಾಡಿಕೊಳ್ಳುವ ಬೇಳೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳ ಮೇಲೆ 30% ಆಮದು ಸುಂಕವನ್ನು ವಿಧಿಸಿದೆ ಅಂತ ಹೇಳಿದ್ರೆ ಸರ್, ಯಾವ ದೇಶದ ಮೇಲೆ ಸರ್ ಇದು? ಯಾವ ದೇಶ ಸರ್? USA ಮೇಲೆ ಇದು 30% ಏನಿದೆಯಲ್ಲ ಸುಂಕವನ್ನು ವಿಧಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಮೆರಿಕ ನೇತೃತ್ವದ ಗಾಜಾ ಬೋರ್ಡ್ ಆಫ್ ಪೀಸ್ ಗೆ ನೇಮಕಗೊಂಡ ಭಾರತೀಯ ಮೂಲದ ನಾಯಕ ಯಾರು ಅಂತ ಕೇಳಿದ್ರೆ ಸರ್, ಯಾರಾಗಿದ್ದಾರೆ ಸರ್ ಇವರು? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಅಜಯ್ ಬಂಗಾರು ಏನಿದ್ದಾರೆ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ ಪ್ರಸ್ತುತ. ಅವ್ರು ಯಾರು? ಈ ಒಂದು ಅಜಯ್ ಬಂಗಾರು ಅಂತ ಹೇಳ್ತೀವಿ. ಸೊ ಗಾಜಾ ಬೋರ್ಡ್ ಆಫ್ ಪೀಸ್ಗೆ ನೇಮಕಗೊಂಡಿರ್ತಕ್ಕಂಥ ಭಾರತ ಮೂಲಕ ನಾಯಕರಾಗಿದ್ದಾರೆ. ಸೊ ಇವರು ಯಾರ ನೇತೃತ್ವದಲ್ಲಿ ಈ ಒಂದು ಬೋರ್ಡ್ ಸ್ಥಾಪನೆ ಆಗಿದೆ ಸರ್? ಯಾರು? ವಿಧ್ವಂಸಕ ಆಗಿರ್ತಕ್ಕಂಥ ಅಮೇರಿಕ ಅವರು ಪೀಸನ್ನು ಹುಡುಕಿ ಹೊರಡ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶದ ಅಧ್ಯಕ್ಷರಾಗಿ ಯೋವೇರಿ ಮುಸವೇನಿ ಅವರು ಸತತ 7ನೇ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ. ಓಕೆ, ಸೊ ಅಧ್ಯಕ್ಷರಿದ್ದಾರೆ, ಸೊ 7ನೇ ಬಾರಿ ಇದ್ದಾರೆ, ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ಈ ಒಂದು ಯೋವೇರಿ ಮುಸವೇನಿ ಅವರು ಯಾವ ದೇಶದ 7ನೇ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಇವರು? ಯಾವ ದೇಶದ್ದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದಿಸ್ ಈಸ್ ಯುಗಾಂಡ ದೇಶ. ಯಾವುದು? ಉಗಾಂಡ ದೇಶ ಅಂತ ಹೇಳಿ. ಉಗಾಂಡ ದೇಶದ ಯೋವೇರಿ ಯೋ ಬ್ರೋ ನೆನ್ಪಿಟ್ಕೊ ಹೀಗೆ. ಸೊ ಒಟ್ಟಿನಲ್ಲಿ ಉಳಿಬೇಕಷ್ಟೇ. ದ್ಯಾಟ್ಸ್ ದ ಫೈನಲ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದೆ ದ ಅದರ್ ಮೋಹನ್ ಪುಸ್ತಕದ ಲೇಖಕಿ ಯಾರು ಅಂತ ಕೇಳಿದ್ರೆ. ಓಕೆ, ದ ಅದರ್ ಮೋಹನ್ ಯಾರಿದ್ದಾರೆ ಸರ್? ಯಾರು ಬರೆದಿದ್ದಾರೆ ಇವರು ದ ಅದರ್ ಮೋಹನ್ ಅನ್ನೋ ಪುಸ್ತಕ? ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸರ್ ಅಮೃತಾ ಶಾ ಅವರು ಇದನ್ನು ಪುಸ್ತಕವನ್ನು ಬರೆದಿದ್ದಾರೆ. ಸರ್ನ ಯಾರು? ಅಮೃತಾ ಶಾ ಅವರು. ಓಕೆ, ದ ಅದರ್ ಮೋಹನ್ ಅಂತ ಒಂದು ಪುಸ್ತಕ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ವಿದ್ಯುತ್ ಶೃಂಗಸಭೆ 2026 ಇಂಡಿಯನ್ ಪವರ್ ಸಮಿಟ್ 2026 ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಸರ್, ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದಿಸ್ ಈಸ್ ಇನ್ ನವದೆಹಲಿ ಯಶೋಭೂಮಿ ಅಂತ ಹೇಳಬೇಕಾಗುತ್ತೆ. ಎಲ್ಲಿ? ಒಂದು ಯಶೋಭೂಮಿಯಲ್ಲಿ ಇದು ನಡೆಯಲಿದೆ. ಅಲ್ಲಿ ಈ ಒಂದು ಯಶೋಭೂಮಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಭಾರತದ ವಿದ್ಯುತ್ ಶೃಂಗಸಭೆಯ ಘೋಷವಾಕ್ಯ ಯಾವುದು ಅಂತ ಹೇಳಿದ್ರೆ ಸರ್, ಏನಾಗಿದೆ ಸರ್ ಈ ಒಂದು ಘೋಷವಾಕ್ಯ? ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸುಸ್ಥಿರತೆಯನ್ನು ಸಬಲೀಕರಣಗೊಳಿಸುವುದು, ಜಾಗತಿಕವಾಗಿ ಸಂಪರ್ಕಿಸುವುದು ಇದರ ಒಂದು ಥೀಮ್ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕರೆಂಟ್ ಫ್ರೈಸ್ ಎಂಬುದು ಯಾವ ಸಂಸ್ಥೆಯ ಅಭಿವೃದ್ಧಿಪಡಿಸಿದ ಜಾನುವಾರು ತಳಿಯಾಗಿದೆ? ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಯಾವ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಹೇಳ್ಬೋದಾ ಇದನ್ನು ಸರ್? ನಮ್ಮ ಸ್ಟೇಟಿನ PC, PSI, SDA, FDA, KS ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್. ಯಾಕಂದರೆ ಇದ್ರ ಮೇಲೆ ಫೋಕಸ್ ಮಾಡ್ತಾನೆ. ಎಮ್ಮೆ ತಳಿ ಯಾವುದು, ಕತ್ತೆ ತಳಿ ಯಾವುದು, ಕೋಳಿ ತಳಿ ಯಾವುದು ಅಂತ ಸಾಕಷ್ಟು ತಳಿಗಳ ಬಗ್ಗೆ ಕೇಳ್ತಾನೆ ಇಲ್ಲಿ. ಸರಿನಾ? ಬ್ರೀಡ್ಗಳ ಬಗ್ಗೆ ಕೇಳ್ತಾನೆ. ಸೊ ದಿಸ್ ಬ್ರೀಡ್ ಈಸ್ ಇಂಪಾರ್ಟೆಂಟ್. ಯಾವುದು? ಕರೆಂಟ್ ಫ್ರೈಸ್ ಅಂತ ಹೇಳ್ತೀವಿ. ಸೊ ಯಾವುದೊಂದು ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಾನುವಾರು ತಳಿಯಾಗಿದೆ ಇದು? ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಸರ್ ಇದನ್ನು? ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ. ಯಾವುದು? ಒಂದು ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ NDRI ಅಂತ ಹೇಳ್ತೀವಿ. ಓಕೆ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಚರ್ಚೆಯಲ್ಲಿದ್ದ RBS 15 ಕ್ಷಿಪಣಿಯನ್ನು ಯಾವ ದೇಶದ ಸಾಬ್ SAAB ಕಂಪನಿಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ರೆ ಸರ್, ಯಾವ ಒಂದು ದೇಶದ ಕಂಪ್ನಿ ಇದು? ಯಾವ ದೇಶದ್ದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದಿಸ್ ಇಸ್ ಸ್ವೀಡನ್ ಕಂಪ್ನಿ. ಯಾವುದು ಅಂದರೆ ಈ ಒಂದು ಸ್ವೀಡನ್ ಕಂಪ್ನಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಉಲಿ ಕೆಸ್ಟೆನ್ ನೋಹಲ್ಜ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದವರಾಗಿದ್ದಾರೆ ಅಂತ ಕೇಳಿದ್ರೆ ಸರ್, ಯಾವ ಕ್ರೀಡೆಗೆ ಅಂತ ಕೇಳಿದ್ರೆ ಈ ಒಂದು ಸ್ನೋ ಬೋರ್ಡ್ಗೆ ಕ್ರೀಡೆಗೆ ಇವರು ಸಂಬಂಧಪಟ್ಟಿದ್ದ ವ್ಯಕ್ತಿಯಾಗಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IBA ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿ 2026ರಲ್ಲಿ ಅತ್ಯುತ್ತಮ ಫಿನ್ಟೆಕ್ ಮತ್ತು DPI ಅಳವಡಿಕೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದ ಬ್ಯಾಂಕ್ ಯಾವುದು ಅಂತ ಕೇಳಿದಾನೆ. ಯಾವ ಸರ್ ಇದು ಬ್ಯಾಂಕ್? ಸೊ ದಿಸ್ ಈಸ್ ದ ಕರ್ನಾಟಕ ಬ್ಯಾಂಕ್. ಯಾವುದು ಅಂದರೆ ಕರ್ನಾಟಕ ಬ್ಯಾಂಕ್. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಅಂತ ಹೋಮ್ವರ್ಕ್ ಪ್ರಶ್ನೆ, ಅಮೆರಿಕದ ವಿಕಾಸವಾದಿ ಜೀವವಿಜ್ಞಾನಿ ಟೋಬಿ ಕಿಯರ್ಸ್ ಅವರಿಗೆ ಇತ್ತೀಚೆಗೆ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿದೆ? ಯಾರಿಗೆ? ಈ ಒಂದು ಜೀವವಿಜ್ಞಾನಿಯಾಗಿರ್ತಕ್ಕಂಥ ಟೋಬಿ ಕಿಯರ್ಸ್ ಅವರಿಗೆ. ಓಕೆ, ಸೊ ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವಶನ್. ಸೊ ಇದಕ್ಕೆ ನೀವು ಹೋಮ್ವರ್ಕ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ 21 ಜನವರಿ ಟಾಪ್ 30 ಕರೆಂಟ್ ಅಫೇರ್ಸ್ ಕ್ಲಾಸ್ ನಾನು ನೋಡೋದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಆ 2025 ವರ್ಷದ ಕರೆಂಟ್ ಅಫೇರ್ಸ್ ಸರಣಿಯನ್ನು ಯಾರು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೆ. ಆ್ಯಂಡ್ ದೆನ್ ನಿಮಗೆ ಇಷ್ಟ ಆಯಿತು ಅಂದರೆ ಕ್ಲಾಸ್ಗಳು ನಿಮ್ಮ ಸ್ಟೇಟಸ್ಗೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.